ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲಿನ ಅಂತ ನೋಡೋದಾದ್ರೆ, ಸ್ಟಾರ್ಟಿಂಗ್ ಜಂಟಿಯಾಗಿ ಬಂದಾಗ ಕಾವ್ಯ ವಾಸ್ ಅ ಗ್ರೇಟ್ ಸಪೋರ್ಟ್ ಗಿಲ್ಲಿಗೆ. ಗಿಲ್ಲಿ ವಿಚಾರವಾಗಿ ತುಂಬಾ ಡಿಫೆಂಡ್ ಮಾಡ್ಕೊಂಡಿದ್ದಾಳೆ ಬೇರೆಯವ್ರ ಹತ್ರ. ಗಿಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತೇ ಆಡ್ತಾ ಇರಲಿಲ್ಲ, ಯಾರು ಏನಂದ್ರು. ಇದೇ ಅಶ್ವಿನಿ ಅವ್ರ ಹತ್ರನೂ ಮಾತಾಡಿಲ್ಲ, ಆಯ್ತಾ. ಅವಾಗ ಹೀಗೆ ಅವರಿಬ್ಬರ ಮಧ್ಯೆ ಬರೀ ಕಾವು ಕಾವು ಅನ್ನೋದಲ್ಲ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅವಳಿಗೇನೇ ಹೇಳೋದಿದ್ರು ಇನ್ನೊಬ್ಬರ ಮುಂದೆ ಹೇಳ್ತಿರ್ಲಿಲ್ಲ ಪಾಪ. ಒಳಗಡೆ ಕರ್ಕೊಂಡು ಹೋಗೋ, ಎಲ್ಲ ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಬುದ್ಧಿ ಹೇಳ್ತಾ ಇರ್ಲಿ, ಹೀಗ್ ಮಾಡ್ಬೇಡ ಹಾಗೆ ಮಾಡ್ಬೇಡ ಅಂತ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಹೇಗೋ ಚೆನ್ನಾಗಿ ಹೋಗ್ತಾ ಇತ್ತು ಆಟ. ಸಡನ್ ಆಗಿ ಧನುಷ್ ಹೊರಗಡೆನೂ ಕ್ಲೋಸ್ ಇದ್ರಂತೆ. ಈ ಧನುಷ್ ಫ್ರೆಂಡ್ಶಿಪ್ ಆಯ್ತು. ಈ ಧನುಷ್ ಹೇಗೆ ಅಂತಂದ್ರೆ, ಅವನೇ ಸರಿಯಾಗಿ ನೆಟ್ಟಿಗೆ ಆಟ ಆಡಲ್ಲ. ಇವಳಿಗೆ ಹಿಂಗಾಡು ಹಂಗಾಡು ಅಂತ ಅವಳ ಆಟನೂ ಹಾಳು ಮಾಡ್ಬಿಟ್ಟ. ಇಲ್ಲಿ ಬಗ್ಗೆ ಫುಲ್ಲು ನೀನ್ ಹೀಗ್ ಮಾಡ್ಬೇಡ ಹಾಗೆ ಮಾಡ್ಬೇಡ, ಅವನ ಜೊತೆ ಹೀಗಿದ್ಯಾ ಅಂತ ಸೈಲೆಂಟ್ ಆಗಿ ಹೇಳ್ಕೊಟ್ಟಿದ್ದೆ ಗೊತ್ತಾಗ್ಲಿಲ್ಲ. ಪಾಪ ಹುಡುಗಿಗೆ ತುಂಬಾ ಫೀಡಿಂಗ್ಸ್ ತಗೋತಾಳೆ, ಹೇಳ್ಕೆ ಮಾತು ಕೇಳ್ತಾರೆ ಅಂತಾರಲ್ಲ ಹಂಗೆ. ಸ್ವಂತ ಬುದ್ಧಿ ಇಲ್ಲ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅವಳದೇ ಬುದ್ಧಿಯಲ್ಲಿ ಬರ್ತಾ ಇದ್ಲು, ಡೈವರ್ಟ್ ಆಗೋಯ್ತು ಟ್ರ್ಯಾಕ್. ಧನುಷ್ ಜೊತೆ ಸೇರ್ಕೊಂಡು ಗಿಲಿನ ದೂರ ಮಾಡಿದ್ಲು. ಆನ್ ಆ್ಯಂಡ್ ಆಫ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದಂಥ ಪ್ರೀತಿ ಅಲ್ಲಲ್ಲೇ ಗೊತ್ತಾಗುತ್ತೆ ಹೇಗಾಯ್ತು ಅಂತ. ಫ್ಯಾಮಿಲಿ ವೀಕ್ ಅಂತ ಬಂತು, ಮೊದಲೇ ಅವ್ರ ತಮ್ಮ ದೊಡ್ಡ ಬಿಲ್ಡಪ್ ಒಳಗೆ ಬಂದ, ಅವನೊಂಥರ ಮಾತಾಡ್ದ. ಅವ್ರ ತಾಯಂತೂ ಗಿಲಿನ ಬಿಡಬೇಡ, ಗಿಲ್ಲಿ ಜೊತೆನೇ ಇರು, ಅಣ್ಣ ಅಂತ ಯಾಕೆ ಕರಿತ್ಯಾ, ಫ್ರೆಂಡ್ ಅಂತ ಕರಿ. ಅಂದ್ರೆ ಅದೇನೇ ಇರಲಿ, ಆಟದ ವಿಚಾರ ಏನೇ ಇರಲಿ, ಅವರು ಹೇಳ್ಕೊಡ್ತಾ ಇದ್ದಿದ್ದ ರೀತಿ ಇದೆಯಲ್ಲ, ಆಸ್ ಅ ಪೇರೆಂಟ್ ನಂಗೆ ಇಷ್ಟ ಆಗಲಿಲ್ಲ. ಹಾಗೆ ಮಗಳಿಗೆ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡಿದ ರೀತಿ ಇಷ್ಟ ಆಗಲಿಲ್ಲ. ಮತ್ತೆ ಅವ್ರ ಫ್ಯಾಮಿಲಿ ವೀಕಲ್ಲಿ ಅವರಮ್ಮ ಮತ್ತೆ ತಮ್ಮ ಬಂದು ಹೇಳಿದ್ದನ್ನ ಆ ಫೀಡ್ ತಗೊಂಡು ಇವ್ರು ಹೇಳ್ಕೊಟ್ರು ಅಂತ ನಾನು ಆಟ ಚೇಂಜ್ ಮಾಡಬಾರ್ದು ಅಂತ ಗಿಲಿನ ಹೇಗಿದ್ರು ದೂರ ಮಾಡಿದ್ಲು, ಹಾಗೆ ದೂರ ಮಾಡ್ಕೊಂಡು ಹೋದ್ಲು. ಧನುಷ್ ಜೊತೆ ಮಾತುಕತೆ ಆಡ್ಕೊಂಡು. ಈ ಮಧ್ಯೆ ಟ್ರೋಲ್ ಆಗ್ತಾ ಇದೆ, ಧನುಷ್ ಜೊತೆ ಬೇರೆ ರೀತಿ ಸಂಬಂಧ ಇದೆ ಕಾವ್ಯಗೆ ಹಾಗೆ ಹೇಗೆ ಅಂತ. ಯಾವುದೋ ಕ್ಲಿಪ್ಪಿಂಗ್ಗೆ ಯಾವುದೋ ಮಾತು ಸೇರಿಸಿ ಗಿಲ್ಲಿ ಫ್ಯಾನ್ಸ್ ಟ್ರೋಲ್ ಮಾಡ್ತಾ ಇದಾರೆ. ಹಂಗೆಲ್ಲ ಸುಮ್ಮನೆ ಒಂದು ಹುಡುಗಿ ಬಗ್ಗೆ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಬಾರ್ದು. ನನ್ನ ಪ್ರಕಾರ ಕಾವ್ಯ ತುಂಬಾ ಡೇರಿಂಗ್ ಆಗಿದ್ದಾಳೆ. ಅಲ್ಲಿ ಇಲ್ಲಿ ತುಂಬಾ ಏನೋ ತಾನೇ ಕೆಣಕದೆ ಮಾಡದೆ, ಯಾವುದು ಹೈಪ್ ಕೊಡ್ದಿರಾ ಅವಳು ಕಾಣಿಸ್ಕೊಂಡಿಲ್ಲ ಅಷ್ಟೇ. ಆ ಥರ ನನಗೆ ಅನಿಸಿಲ್ಲ, ಹಂಗೆ ಹೇಳಬಾರ್ದು. ಅದು ಬಿಟ್ರೆ ಗಿಲ್ಲಿಯಿಂದ ಕಾವ್ಯನ, ಕಾವ್ಯದಿಂದ ಗಿಲಿನ ಅಂದ್ರೆ ಖಂಡಿತವಾಗ್ಲೂ ಗಿಲ್ಲಿಯಿಂದನೇ ಕಾವ್ಯ.